Complex analysis, class 3, part 1, page number 1. Now the problem is, obtain the equation of a straight line in the form of mu bar z plus mu z bar plus lambda equal to 0, where lambda is real. Obtain the equation of a straight line in this form. ಅಂದರೆ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ನ ಈ ಫಾರಮಲ್ಲಿ ಪ್ರೂವ್ ಮಾಡಿ ಅಂತ. ನಮಗೆ ಕಾರ್ಟೇಷನ್ ಫಾರಮಲ್ಲಿ ಏನು ಗೊತ್ತಿದೆ? ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0. ಇದು ಕಾಂಪ್ಲೆಕ್ಸ್ ಅನಾಲಿಸಿಸಲ್ಲಿ ಮ್ಯೂ ಬಾರ್ ಝಡ್ ಪ್ಲಸ್ ಮ್ಯೂ ಝಡ್ ಬಾರ್ ಪ್ಲಸ್ ಲ್ಯಾಂಬ್ಡಾ ಈಕ್ವಲ್ ಟು 0 ಫಾರ್ಮಲ್ಲಿ ಇರುತ್ತೆ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಲೆಟ್ ಪಿ ಆಫ್ ಎಕ್ಸ್ ಕಾಮ ವೈ ಬಿ ಎ ಪಾಯಿಂಟ್ ರೆಪ್ರೆಸೆಂಟಿಂಗ್ ದ ಕಾಂಪ್ಲೆಕ್ಸ್ ನಂಬರ್ ಝಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ. ಸೊ ಪಿ ಅಂತಕ್ಕಂಥದ್ದು ಒಂದು ಪಾಯಿಂಟು, ಅದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಕಾಂಪ್ಲೆಕ್ಸ್ ನಂಬರು ಎಕ್ಸ್ ಪ್ಲಸ್ ಐ ವೈನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾಗಿ ಝಡ್ ಬಾರ್ ಅಂದರೆ ಎಕ್ಸ್ ಮೈನಸ್ ಐ ವೈ. ಈಗ ಕನ್ಸಿಡರ್ ಇವೆರಡು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ್ರೆ ಝಡ್ ಮತ್ತು ಝಡ್ ಬಾರ್ ಆ್ಯಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ಐ ವೈ ಪ್ಲಸ್ ಎಕ್ಸ್ ಮೈನಸ್ ಐ ವೈ. ಇಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ 2x ಬರುತ್ತೆ. ಪ್ಲಸ್ ಐ ವೈ ಮೈನಸ್ ಐ ವೈ ಕ್ಯಾನ್ಸಲ್ ಆಗುತ್ತೆ, 2x. ದೇರ್ಫೋರ್ ಎಕ್ಸ್ ಈಕ್ವಲ್ ಟು ಝಡ್ ಪ್ಲಸ್ ಝಡ್ ಬಾರ್ ಬೈ 2. ಸೊ ಎರಡು ಆ್ಯಡ್ ಮಾಡಿ ನಾನು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೆ. ಅದೇ ಥರ ಝಡ್ ಮೈನಸ್ ಝಡ್ ಬಾರ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಮೈನಸ್ ಆಫ್ ಎಕ್ಸ್ ಮೈನಸ್ ಐ ವೈ. ಇಲ್ಲಿ ಪ್ಲಸ್ ಎಕ್ಸು ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಐ ವೈ ಪ್ಲಸ್ ಐ ವೈ ಈಸ್ 2IY. ದೇರ್ ಫಾರ್ ವೈ ಈಕ್ವಲ್ ಟು ಝಡ್ ಮೈನಸ್ ಝಡ್ ಬಾರ್ ಬೈ 2y. ಈಗ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದೆ. ಝಡ್ ಅಂದರೆ ಎಕ್ಸ್ ಪ್ಲಸ್ ಐ ವೈ ತೊಗೊಂಡೆ, ಝಡ್ ಬಾರ್ ಅಂದರೆ ಎಕ್ಸ್ ಮೈನಸ್ ಐ ವೈ ಆಯಿತು. ಅವೆರಡು ಕೂಡಿ ಎಕ್ಸ್ ವ್ಯಾಲ್ಯೂ ಕಂಡಿದೆ, ಎರಡು ಕಳೆದುಬಿಟ್ಟು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದೆ. We know that the general equation of the straight line is ax plus by plus c equal to 0. ಈ ಈಕ್ವೇಷನಲ್ಲಿ ಈ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ದಟ್ ಈಸ್ ಎ ಇಂಟು ಝಡ್ ಪ್ಲಸ್ ಝಡ್ ಬಾರ್ ಬೈ 2 ಪ್ಲಸ್ ಬಿ ಇಂಟು ಝಡ್ ಮೈನಸ್ ಝಡ್ ಬಾರ್ ಬೈ 2y ಪ್ಲಸ್ ಸಿ ಈಕ್ವಲ್ ಟು 0. ಸೊ ಇಲ್ಲೇನು ಮಾಡ್ತೀನಿ? ಇಲ್ಲಿ ಡಿನಾಮಿನೇಟ್ರಲ್ಲಿ ಐ ಇದೆ, ಅದಕ್ಕೆ ನಾನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಐ ಮಾಡ್ತೀನಿ. ಅರ್ಥ ಆಗ್ತಾ ಹೇಳಿದ್ದು? ಈ ಪಾರ್ಟಲ್ಲಿ ಯಾವಾಗಲೂ ಇಮ್ಯಾಜಿನರಿ ನಂಬರ್ ಡಿನಾಮಿನೇಟ್ರಲ್ಲಿ ಇರಬಾರ್ದು, ನ್ಯೂಮರೇಟರ್ ಇರಬೇಕು. ಅದಕ್ಕೆ ನಾನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಮಾಡಿದೆ. ಈಗ ಈ ಈಕ್ವೇಷನ್ನ ಡಿವೈಡ್ ಥ್ರೋಡ್ ಮಲ್ಟಿಪ್ಲೈ ಥ್ರೋಡ್ ಬೈ 2 ಮಾಡ್ತೀನಿ. ಅವಾಗೇನಾಗುತ್ತೆ? ದಿಸ್ ಈಸ್ ಎ ಇಂಟು ಝಡ್ ಪ್ಲಸ್ ಝಡ್ ಬಾರ್ ಪ್ಲಸ್ ಇಲ್ಲೇನಾಗುತ್ತೆ? ಐ ಇಂಟು ಐ ಅಂದರೆ ಐ ಸ್ಕ್ವೇರ್ ಅಂದರೆ ಮೈನಸ್ ಆಗಿಬಿಡುತ್ತೆ. ದಿಸ್ ಈಸ್ ಮೈನಸ್ ಬಿ ಐ ಇಂಟು ಝಡ್ ಮೈನಸ್ ಝಡ್ ಬಾರ್ ಪ್ಲಸ್ 2c ಈಕ್ವಲ್ ಟು 0 ಆಯಿತು. ಆರ್ ಎ ಝಡ್ ಪ್ಲಸ್ ಎ ಝಡ್ ಬಾರ್ ಮೈನಸ್ ಬಿ ಐ ಝಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಐ ಝಡ್ ಬಾರ್ ಪ್ಲಸ್ 2c ಈಕ್ವಲ್ ಟು 0. ಈಗ ನಾನು ಝಡ್ನ ಕಾಮನ್ ತೊಗೊಳ್ತೀನಿ. ಆವಾಗ ದಿಸ್ ಈಸ್ ಎ ಮೈನಸ್ ಬಿ ಐ ಇಂಟು ಝಡ್ ಆಯಿತು. ಈ ಎರಡು ಟರ್ಮಿಂದ ಝಡ್ ಬಾರ್ನ ಕಾಮನ್ ತೊಗೊಳ್ತೀನಿ. ಆವಾಗ ಎ ಪ್ಲಸ್ ಬಿ ಐ ಇಂಟು ಝಡ್ ಬಾರ್ ಪ್ಲಸ್ 2c ಬದಲು ಲ್ಯಾಂಬ್ಡಾ ತೊಗೊಳ್ತೀನಿ. ಸೊ ವೇರ್ ಲ್ಯಾಂಬ್ಡಾ ಈಕ್ವಲ್ ಟು 2c, ದಿಸ್ ಈಸ್ ರಿಯಲ್ ವ್ಯಾಲ್ಯೂ. ಇಫ್ ಯು ಪುಟ್ ಎ ಪ್ಲಸ್ ಬಿ ಐನ ನಾನು ಮ್ಯೂ ಅಂತ ತೊಗೊಳ್ತೀನಿ. ದೇರ್ ಫಾರ್ ಮ್ಯೂ ಬಾರ್ ಈಸ್ ಎ ಮೈನಸ್ ಬಿ ಐ. ಹಾಗಾಗಿ ಈ ಈಕ್ವೇಷನ್ ಯಾವ ಫಾರ್ಮಿಗೆ ಬಂತು? ದೇರ್ ಫಾರ್ ಮ್ಯೂ ಬಾರ್ ಝಡ್ ಪ್ಲಸ್ ಮ್ಯೂ ಝಡ್ ಬಾರ್ ಪ್ಲಸ್ ಲ್ಯಾಂಬ್ಡಾ ಈಕ್ವಲ್ ಟು 0 ಈಸ್ ರಿಕ್ವೈರ್ಡ್ ಈಕ್ವೇಷನ್ ಆಫ್ ಎ ಸ್ಟ್ರೈಟ್ ಲೈನ್. ಸೊ ಕಾಂಪ್ಲೆಕ್ಸ್ ಅನಾಲಿಸಿಸಲ್ಲಿ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನು ಈ ಫಾರ್ಮಲ್ಲಿರುತ್ತೆ ಅಂತ ಪ್ರೂವ್ ಮಾಡಬೇಕು ಅಂದರೆ ಫಸ್ಟು ಪಿ ಆಫ್ ಎಕ್ಸ್ ವೈ ಬಿ ಎ ಪಾಯಿಂಟ್ ತೊಗೋಬೇಕು. ಆ ಪಾಯಿಂಟು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಒಂದು ಕಾಂಪ್ಲೆಕ್ಸ್ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ. ಝಡ್ ಅಂದರೆ ಎಕ್ಸ್ ಪ್ಲಸ್ ಐ ವೈ, ಅದರ ಕಾಂಜುಗೇಟು ಝಡ್ ಬಾರ್ ಈಸ್ ಎಕ್ಸ್ ಮೈನಸ್ ಐ ವೈ. ಸೊ ಝಡ್ ಮತ್ತು ಝಡ್ ಬಾರ್ನ ಕೂಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಝಡ್ ಮೈನಸ್ ಝಡ್ ಬಾರ್ ಮಾಡಿದ್ರೆ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಈ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ಜನರಲ್ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಆಮೇಲೆ ಸಿಂಪ್ಲಿಫೈ ಮಾಡಿ ಝಡ್ ಬಾರ್ನ ಕಾಮನ್ ತೊಗೊಂಡ್ರೆ ಈ ಫಾರ್ಮಿಗೆ ಬಂತು. ಆಮೇಲೆ ಎ ಪ್ಲಸ್ ಬಿ ಐನ ನಾನು ಮ್ಯೂ ಅಂತ ಬರ್ಕೊಂಡಿದ್ದೀನಿ. ಮ್ಯೂ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಕಾಂಪ್ಲೆಕ್ಸ್ ನಂಬರ್. ಇದರ ಕಾಂಜುಗೇಟು ಎ ಮೈನಸ್ ಬಿ ಐ. ಹಾಗಾಗಿ ಇದು ಮ್ಯೂ ಬಾರ್ ಝಡ್
plus mu z bar plus lambda equal to 0, where lambda ಅಂದರೆ 2c is required equation of straight line. Next problem, obtain the equation of yes, the straight line, equation of the straight line joining the 2 points z1 and z2. ಸೊ ಎರಡು ಪಾಯಿಂಟ್ನ ಜಾಯಿನ್ ಮಾಡಿದ್ರೆ ಬರ್ತಕ್ಕಂಥ ಸ್ಟ್ರೈಟ್ ಲೈನ್ನ ಈಕ್ವೇಷನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದು ಎಕ್ಸ್ ಆ್ಯಕ್ಸಿಸು, ವೈ ಆ್ಯಕ್ಸಿಸು. ಸೊ ಎ ಒನ್ ಅಂತಕ್ಕಂಥ ಪಾಯಿಂಟು ಎ ಆಫ್ z1 ಬಿ ಎನಿ ಪಾಯಿಂಟ್, ಬಿ ಆಫ್ z2 ಈಸ್ ಅನದರ್ ಪಾಯಿಂಟ್. ಎ ಮತ್ತು ಬಿನ ನಾನು ಜಾಯಿನ್ ಮಾಡಿದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ. ಈಗ ಈ ಈಕ್ವೇಷನ್ನ ಕಂಡುಹಿಡಬೇಕು. obtain the equation of the straight line joining these 2 points. ಎ ಮತ್ತು ಬಿನ ಜಾಯಿನ್ ಮಾಡಿದಾಗ ಬರ್ತಕ್ಕಂಥ ಸ್ಟ್ರೈಟ್ ಲೈನ್ನ ಈಕ್ವೇಷನ್ ಫೈಂಡ್ ಔಟ್ ಮಾಡಬೇಕು. ಇದಕ್ಕೇನು ಮಾಡ್ತೀನಿ, ಯಾವುದೋ ಒಂದು ಪಾಯಿಂಟು ತೊಗೊಳ್ತೀನಿ. ಲೆಟ್ ಪಿ ಆಫ್ ಝೆಡ್ ಬಿ ಎನಿ ಪಾಯಿಂಟ್ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಜಾಯಿನ್ ಒ ಎ, ಒ ಪಿ ಆ್ಯಂಡ್ ಒ ಬಿ ಮಾಡ್ಕೊಂಡಿದ್ದೀನಿ. ಓಕೆ, ನಾವು ಪ್ರೂಫ್. ಲೆಟ್ A of z1 and B of z2 be any 2 points. Now join AB. Join A and B. Now we have to find the equation of the line AB. Therefore, let P of Z be any point. Let P of Z be any point on the line AB. P ಅಂತಕ್ಕಂಥ ಪಾಯಿಂಟು ಎ ಬಿ ಲೈನ್ ಮೇಲೆ ತೊಗೊಂಡಿದ್ದೀನಿ. ನಾವು ಜಾಯಿನ್ ಒ ಎ, ಒ ಪಿ ಆ್ಯಂಡ್ ಒ ಬಿ as shown in the figure. ಒ ಎ, ಒ ಪಿ, ಒ ಬಿನ ಜಾಯಿನ್ ಮಾಡಿದ್ದೀವಿ. ಲೆಟ್, ಸೊ ಮೊದಲನೇ ಕಾಂಪ್ಲೆಕ್ಸ್ ನಂಬರ್ z1 ಅಂದರೆ x1 ಪ್ಲಸ್ i1 ಆಗಿರಲಿ. ರೆಪ್ರೆಸೆಂಟ್ ದ ಪಾಯಿಂಟ್ ಎ ಅಂತಕ್ಕಂಥ ಪಾಯಿಂಟು z1 ಅಂತಕ್ಕಂಥ ಕಾಂಪ್ಲೆಕ್ಸ್ ನಂಬರ್ ರೆಪ್ರೆಸೆಂಟ್ ಮಾಡ್ತಾಯಿದೆ. ಲೆಟ್ z2 ಅಂದರೆ x2 ಪ್ಲಸ್ i2 represent the point B, and z equal to x plus iy represent the point P. A ಅಂತಕ್ಕಂಥದ್ದು ಪಾಯಿಂಟು z1 ಈಕ್ವಲ್ ಟು x1 ಪ್ಲಸ್ iy ಅಂತಕ್ಕಂಥ ಕಾಂಪ್ಲೆಕ್ಸ್ ನಂಬರ್ ರೆಪ್ರೆಸೆಂಟ್ ಮಾಡ್ತಾಯಿದೆ. ಬಿ ಅಂತಕ್ಕಂಥ ಪಾಯಿಂಟ್ನ z2 ಅನ್ನೋದು ರೆಪ್ರೆಸೆಂಟ್ ಮಾಡ್ತಾಯಿದೆ. ಪಿ ಅನ್ನೋದನ್ನ z ನ ರೆಪ್ರೆಸೆಂಟ್ ಮಾಡ್ತಾಯಿದೆ. ಓಕೆ, ನೆಕ್ಸ್ಟ್ ಪೇಜ್ ನಂಬರ್ 2. Page number 2. From the figure, vector AP ಅಂದರೆ z minus z1, OP minus OA, that is z minus z1, and vector AB equal to z2 minus z1, OB minus OA. Okay, clearly APB are collinear. collinear ಅಂದರೆ ಈ ಮೂರು ಪಾಯಿಂಟ್ಸು ಲೈಸ್ ಆನ್ ದ ಸೇಮ್ ಲೈನ್. ಒಂದೇ ಲೈನಲ್ಲಿ ಮೂರು ಪಾಯಿಂಟ್ ಇದ್ರೋದಕ್ಕೆ ಕೊಲಿನಿಯರ್ ಅಂತ ಕರಿತೀವಿ. ಸೊ ಇದರ ಅರ್ಥ ಏನು? therefore the vector AP is parallel to the vector AB. ಸೊ
ಸೊ ಎ ಪಿ ಅನ್ನೋದು ಎ ಬಿಗೆ ಪ್ಯಾರಲ್ ಆಗಿದೆ. ದೇರ್ ಫೋರ್ ಆ್ಯಂಗಲ್ ಬಿಟ್ವೀನ್ ಎ ಪಿ ಆ್ಯಂಡ್ ಎ ಬಿ ಈಸ್ ಏನಾಗಿರುತ್ತೆ, ಎ ಪಿ ಪ್ಯಾರಲ್ ಆಗಿದ್ರೆ ಈಸ್ 0 ಆಗಿರುತ್ತೆ ಅಥವಾ 180 ಡಿಗ್ರಿ ಆಗಿರುತ್ತೆ. ಇಸ್ ಇಟ್ ರೈಟ್? ಇದನ್ನು ಹೇಗೆ ಬರಿಬೋದು? ದೇರ್ ಫೋರ್ ದಟ್ ಈಸ್ ಆಂಪ್ಲಿಟ್ಯೂಡ್ ಅಂದರೆ ಆ್ಯಂಗಲ್ ಅಂತ ಆಫ್ ಎ ಪಿ ಬೈ ಎ ಬಿ ಈಕ್ವಲ್ ಟು 0 ಆರ್ ಪೈ. ಆ್ಯಂಗಲ್ ಬಿಟ್ವೀನ್ ಎ ಪಿ ಆ್ಯಂಡ್ ಎ ಬಿ ಈಸ್ 0 ಆರ್ ಪೈ. ಇದನ್ನು ಆಂಪ್ಲಿಟ್ಯೂಡ್ ಆಫ್ ಎ ಪಿ ಬೈ ಎ ಬಿ ಈಸ್ 0 ಆರ್ ಪೈ ಅಂತ ಬರಿತೀವಿ. ದಟ್ ಈಸ್ ಆಂಪ್ಲಿಟ್ಯೂಡ್ ಆಫ್ ಎ ಪಿ ಅಂದರೆ ಝಡ್ ಮೈನಸ್ ಝಡ್1 ಬೈ ಎ ಬಿ ಅಂದರೆ ಝಡ್2 ಮೈನಸ್ ಝಡ್1 ಈಕ್ವಲ್ ಟು 0 ಆರ್ ಪೈ. ಸೊ ಹಾಗಾಗಿ ಆಂಪ್ಲಿಟ್ಯೂಡ್ ಆಫ್ ಝಡ್ ಮೈನಸ್ ಝಡ್1 ಬೈ ಝಡ್2 ಮೈನಸ್ ಝಡ್1 ಈಸ್ 0 ಆರ್ ಪೈ. 0 ಅಂದರೆ ಮತ್ತು ಪೈ ಅಂದರೆ ಅದು ರಿಯಲ್ ವ್ಯಾಲ್ಯೂ ಗೊತ್ತಾನೆ, ನಾಟ್ ಇಮ್ಯಾಜಿನರಿ ಅಂತ. ರಿಯಲ್ ವ್ಯಾಲ್ಯೂ ಅಂದರೆ ನಾಟ್ ಇಮ್ಯಾಜಿನರಿ. ದಿಸ್ ವ್ಯಾಲ್ಯೂ ಇಸ್ ರಿಯಲ್ ಆಗಿರುತ್ತೆ. ಈ ರಿಯಲ್ ವ್ಯಾಲ್ಯೂನ ನಾನು ಲ್ಯಾಂಬ್ಡಾ ಅಂತ ತೊಗೊಳ್ತೀನಿ. ಓಕೆ, ಲೆಟ್ ಝಡ್ ಮೈನಸ್ ಝಡ್1 ಬೈ ಝಡ್2 ಮೈನಸ್ ಝಡ್1 ಈಕ್ವಲ್ ಟು ಲ್ಯಾಂಬ್ಡಾ. ಸೇ ಆಂಪ್ಲಿಟ್ಯೂಡ್ ಅಂದರೆ ಆ್ಯಂಗಲ್ ಬಿಟ್ವೀನ್ ಗೊತ್ತಾನೆ, ಈ ಆ್ಯಂಗಲು 0 ಅಥವಾ ಪೈ ಆಗಿದೆ. ಹಾಗಾಗಿ ಈ ರೇಷಿಯೋ ಏನಿದೆ ಝಡ್ ಮೈನಸ್ ಝಡ್1 ಬೈ ಝಡ್2 ಮೈನಸ್ ಝಡ್1 ಈಕ್ವಲ್ ಟು ರಿಯಲ್ ನಂಬರ್ ಆಗಿದೆ. ಸೊ ಇಂಪ್ಲಾಯ್ಸ್ ಝಡ್ ಮೈನಸ್ ಝಡ್1 ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಝಡ್2 ಮೈನಸ್ ಝಡ್1 ಆರ್ ಝಡ್ ಈಕ್ವಲ್ ಟು ಝಡ್1 ಪ್ಲಸ್ ಲ್ಯಾಂಬ್ಡಾ ಇಂಟು ಝಡ್2 ಮೈನಸ್ ಝಡ್1 ಈಸ್ required equation of the line joining the points z1 and z2. so equation of the straight line, ಬರೀ equation of the straight line ಯಾವ ಫಾರ್ಮ್ ಇರುತ್ತೆ? mu bar z plus mu z bar plus lambda equal to 0 ಬರುತ್ತೆ, ಫಾರ್ಮಲ್ ಇರುತ್ತೆ. ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಆಗಿದ್ದರೆ ಅದು ಈ ಫಾರ್ಮ್ ಇರುತ್ತೆ, ಝಡ್ ಈಕ್ವಲ್ ಟು ಝಡ್1 ಪ್ಲಸ್ ಲ್ಯಾಂಬ್ಡಾ ಇಂಟು ಝಡ್2 ಮೈನಸ್ ಝಡ್1. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ. ಓಕೆ, ಎಕ್ಸಾಂಪಲ್, ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್. ಈಕ್ವೇಷನ್ ಆಫ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ 1 minus 3i and 1 plus 3i. ಈಗ 2 ಪಾಯಿಂಟ್ ಕೊಡಿದ್ದಾನೆ, 1 minus 3i ಮತ್ತು 1 plus 3i. ಈಗ ಇದರ ಎರಡು ಜಾಯಿನ್ ಮಾಡಿದಾಗ ಬರ್ತಕ್ಕಂಥ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ನ ಕಂಡಿಬೇಕು. ಮೊದಲನೇ ಪಾಯಿಂಟ್ನ ನಾನು z1 ತೊಗೊಳ್ತೀನಿ. ಲೆಟ್ z1 ಈಸ್ 1 minus 3i ಆ್ಯಂಡ್ z2 ಅಂದರೆ 1 plus 3 ಆಯಿತು. ನಮಗೇನು ಗೊತ್ತಿದೆ? ವಿ ನೋ ದಟ್ ದ ಈಕ್ವೇಷನ್ ಆಫ್ ದ ಲೈನ್ ಜಾಯಿನಿಂಗ್ ಟೂ ಪಾಯಿಂಟ್ಸ್ z1 and z2 is given by z equal to z1 plus lambda into z2 minus z1 ಆಗಿರುತ್ತೆ. ಈ ಫಾರ್ಮುಲಾದಲ್ಲಿ z1 ವ್ಯಾಲ್ಯೂ z2 ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಅವಾಗೇನತ್ತೆ? ದಟ್ ಈಸ್ z equal to z1 ಅಂದರೆ 1 minus 3i ಪ್ಲಸ್ ಲ್ಯಾಂಬ್ಡಾ ಇಂಟು z2 ಅಂದರೆ 1 plus 3i ಮೈನಸ್ z1 ಅಂದರೆ 1 minus 3i. ಸೊ ಇಲ್ಲೇನಾಗುತ್ತೆ? +1 -1 ಕ್ಯಾನ್ಸಲ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 3i ಪ್ಲಸ್ 3i ಅಂದರೆ 6i ಆಯಿತು. ದಿಸ್ ಈಸ್ ಈಕ್ವಲ್ ಟು 1 minus 3i ಪ್ಲಸ್ 6i ಲ್ಯಾಂಬ್ಡಾ ಆಯಿತು.
ಆರ್ ಝಡ್ ಈಕ್ವಲ್ ಟು 1 ಪ್ಲಸ್ ಇವೆರಡಿಂದ ಐ ಕಾಮನ್ ತೊಗೊಂಡ್ರೆ ಐ ಇಂಟು 6 ಲ್ಯಾಂಬ್ಡಾ ಮೈನಸ್ 3 ಈಸ್ ರಿಕ್ವೈರ್ಡ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್. ಅರ್ಥ ಇದೆ ಈಗ? ಸೊ 2 ಪಾಯಿಂಟು ನಮ್ಮ ಮೂಲಕ ಪಾಸ್ ಆಗ್ತಕ್ಕಂಥ ಲೈನ್ ಏನು ಬರುತ್ತೆ ಅದರ ಈಕ್ವೇಷನ್ ಫೈಂಡ್ ಮಾಡಬೇಕು. ಅದಕ್ಕೆ ಮೊದಲನೇ ಪಾಯಿಂಟ್ನ Z1 ಅಂತ ತೊಗೋಬೇಕು, ಎರಡನೇ ಪಾಯಿಂಟ್ನ Z2 ಅಂತ ತೊಗೋಬೇಕು. ದ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ ಈಸ್ ಗಿವನ್ ಬೈ ಜಾಯಿನ್ 2 ಪಾಯಿಂಟ್ಸ್ ಈಸ್ ಗಿವನ್ ಬೈ Z ಈಕ್ವಲ್ ಟು Z1 ಪ್ಲಸ್ ಲ್ಯಾಂಬ್ಡಾ ಇಂಟು Z2 ಮೈನಸ್ Z1. ಇದರಲ್ಲಿ Z1 ವ್ಯಾಲ್ಯೂ Z2 ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಒಂದು ಎಕ್ಸರ್ಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಓಕೆ, ಫೈಂಡ್ ದ ಈಕ್ವೇಷನ್ ಆಫ್ the line joining the points A 1 minus I and 1 plus I. ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೀವು. ಓಕೆ, 1 minus 5i and minus 5i. ಇದನ್ನು Z1 ತೊಗೋಬೇಕು, Z2 ತೊಗೋಬೇಕು, Z1 ತೊಗೋಬೇಕು, Z2 ತೊಗೋಬೇಕು. ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ನ ಫೈಂಡ್ ಔಟ್ ಮಾಡಿ, ತಪ್ಪಿಲ್ದಂಗೆ ಮಾಡಿ. ಆಯಿತಾ? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.